ಹಾಯ್ ಗಾಯ್ಸ್, ವೆಲ್ಕಮ್ ಟು ಶುಭಾ ಕುಕ್. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ಮಿಕ್ಸೆಡ್ ಕಡಲೆಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿಗೆ 2-3 ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೋಬೇಕು. ಅದಾದ ನಂತರ 2 ಈರುಳ್ಳಿ, 2 ಟೊಮೆಟೊ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು, ತೆಂಗಿನಕಾಯಿ ಇದು ಇಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿಲ್ಲ. ಜಸ್ಟ್ ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ಇದು ಎಷ್ಟು ಹುರಿದ್ರೆ ಗೋಲ್ಡನ್ ಫ್ರೈ ಆದರೆ ಸಾಕು. ನಾವು ಏನಕ್ಕಪ್ಪ ಇದನ್ನು ಹುರಿದು ಹಾಕ್ತೀವಿ ಅಂತ ಅಂದರೆ, ಡೈರೆಕ್ಟ್ ಹಾಕಿದ್ರೆ ಸಾಂಬಾರಿನಲ್ಲಿ ಸ್ವಲ್ಪ ಹಸಿ ಮಸಾಲೆ ವಾಸನೆ ಹಾಗೇ ಇರುತ್ತೆ. ತುಂಬ ಹೊತ್ತು ಕುದಿಸ್ಬೇಕಾಗ್ತದೆ. ಮತ್ತು ಅದು ಅಲ್ಲದೆ ತೆಂಗಿನಕಾಯಿ ಹಾಕೋದ್ರಿಂದ ಸಾಂಬಾರು ಬೇಗನೆ ಕೆಟ್ಟೋಗೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ದಿನ 1-2 ದಿವಸನಾದರೂ ಸಾಂಬಾರನ್ನ ಇಟ್ಕೊಂಡು ತಿನ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಚೆನ್ನಾಗಿ ಹುರಿದ ನಂತರ ಅದನ್ನು ಕೋಲ್ಡ್ ಆಗಲಿಕ್ಕೆ ಅಂದರೆ ತಣ್ಣಗಾಗೋವರೆಗೂ ಬಿಟ್ಟು ಅದನ್ನು ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಆದ ನಂತರ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಮತ್ತು ಸಾಸಿವೆ ಜೀರಿಗೆ 2 ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ನೆನೆಸಿಟ್ಟಿರೋಂಥ ಮಿಕ್ಸೆಡ್ ಕಾಳು ಮತ್ತು ಅದ್ರ ಜೊತೆ ತರಕಾರಿ, ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ಅದ್ರ ಜೊತೆ ಬೀನ್ಸ್, ಬದನೆಕಾಯಿ ಎಲ್ಲ ಹಾಕ್ಕೋಬೋದು. ನಿಮ್ಗೆ ಇಷ್ಟ ಬಂದ ತರಕಾರಿನ ನೀವು ಹಾಕ್ಕೋಬೋದು. ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಬೀಟ್ರೂಟ್ನ ಹಾಕ್ಕೊಳ್ತಾ ಇದ್ದೀನಿ ಕಾಳು ಜೊತೆಗೆ. ಬೀಟ್ರೂಟ್ ಸ್ವಲ್ಪ ಐರನ್ ಶಕ್ತಿ ಮತ್ತು ಅದು ರಕ್ತ ಉತ್ಪಾದನೆ ಎಲ್ಲ ಜಾಸ್ತಿ ಇರೋದ್ರಿಂದ ನಾನು ಬೀಟ್ರೂಟ್ ಹಾಕ್ಕೊಳ್ತಾ ಇದ್ದೀನಿ, ಮಕ್ಕಳಿಗೋಸ್ಕರ ಅಂತ ಹೇಳಿ. ಇಲ್ಲಾಂದರೆ ನಾವು ಸಹ ಬೀಟ್ರೂಟ್ ಕಡಿಮೆನೇ. ಅದಾದಮೇಲೆ ಆಲೂಗೆಡ್ಡೆ ಹಾಕ್ಕೊತಾ ಇದ್ದೀನಿ. ಎಲ್ಲ ತರಕಾರಿನೂ ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡೋಕ್ಕೆ ಅಂತ ಹೇಳಿ ಉಪ್ಪು ಮತ್ತು ಅರಿಶಿಣ ಹಾಕಿ ಚೆನ್ನಾಗಿ ಒಂದು 5-10 ನಿಮಿಷ, ಅಟ್ಲೀಸ್ಟ್ ಒಂದು 3-4 ನಿಮಿಷನಾದರೂ ಎಣ್ಣೆಯಲ್ಲಿ ಆ ಕಾಳು ಮತ್ತು ತರಕಾರಿನ ಚೆನ್ನಾಗಿ ಫ್ರೈ ಮಾಡಬೇಕು. ಆ ಕಾಳಲ್ಲಿರೋ ಹಸಿ ವಾಸನೆ ಎಲ್ಲ ಹೊರಟೋಗಿ ಚೆನ್ನಾಗಿ ಎಣ್ಣೆ ಬಿಟ್ಟು ನಾವು ಹಾಕಿರೋ ಅರಿಶಿಣ, ಉಪ್ಪು ಎಲ್ಲ ಒಂದಕ್ಕೊಂದು ಬೆರೆತೋಗಿ ಚೆನ್ನಾಗಿ ಅದು ಅರ್ಧಕ್ಕರ್ಧ ಎಣ್ಣೆಯಲ್ಲೇ ಬೆಂದು ಬಿಡಬೇಕು. ಅಷ್ಟರ ಮಟ್ಟಿಗೆ ನಾವು ಫ್ರೈ ಮಾಡಬೇಕು. ಸಾಂಬಾರು ನಾವು ಎಷ್ಟು ಫ್ರೈ ಮಾಡ್ತೀವೋ ಅದರಲ್ಲಿ ಅಡಗಿರುತ್ತೆ ನಮ್ಮ ಸಾಂಬಾರಿನ ರುಚಿ. ಓಕೆ, ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ದಂತಹ ಮಸಾಲಾನ ಹಾಕ್ಕೊಳ್ಳೋಣ. ಮಸಾಲ ಹಾಕಿನೂ ಅಷ್ಟೇ ನಾವು ತಕ್ಷಣ ನೀರು ಹಾಕ್ಬಿಡಬಾರ್ದು. ಸ್ವಲ್ಪ ಹೊತ್ತು ಅದನ್ನು ಸಹ ಎಣ್ಣೆ ಬಿಡೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಯಾವ ಕಾರಣಕ್ಕೂ ಅದು ತಳ ಹಿಡಿಬಾರ್ದು. ತಳ ಹಿಡಿದ್ಬಿಟ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಅವಾಗವಾಗ ಲಿಡ್ ಓಪನ್ ಮಾಡಿ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಸೈಡಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಈ ಟೈಮಲ್ಲಿ ನಾನು ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾನು ಮಸಾಲ ಆಡಿಸಿರೋ ಅಳತೆಗೆ ನನಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇಷ್ಟು ಅಳತೆಗೆ ಸಾಂಬಾರಿಗೆ ನೀರು ಸಾಕು. ನೀವು ಎಷ್ಟು ಅಳತೆಗೆ ಸಾಂಬಾರಿಗೆ ನೀವು ಮಸಾಲ ರುಬ್ಬಿಟ್ಟಿರ್ತೀರೋ ಅಷ್ಟನ್ನು ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಬೇಕಾಗುತ್ತೆ. ಜಾಸ್ತಿ ನೀರಾದರೂ ಸಹ ಸಾಂಬಾರು ಚೆನ್ನಾಗಿರಲ್ಲ, ಸ್ವಲ್ಪ ಕಡಿಮೆ ನೀರಾದರೂ ಸಹ ಸಾಂಬಾರು ಚೆನ್ನಾಗಿರಲ್ಲ. ನೋಡಿಕೊಂಡು ಲಿಮಿಟಲ್ಲಿ ನೀರನ್ನ ಹಾಕ್ಕೊಬೇಕಾಗುತ್ತೆ. ಬಿಕಾಸ್ ಸಾಂಬಾರು ಕುದೀತಾ ಇನ್ನೂ ಉಪ್ಪು ಖಾರ ಸೇರುತ್ತೆ ಅಲ್ವಾ. ಸೊ ಉಪ್ಪು ಖಾರನೂ ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲನೇ ಎಲ್ಲ ಆಲ್ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಆಲ್ ಸ್ಪೈಸಸ್ ಅಂದರೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ನನ್ನ ಟೇಸ್ಟಿಗೆ ಸ್ವಲ್ಪ ಚಿಕನ್ ಮಸಾಲ, ಇಲ್ಲಾಂದರೆ ಮಟನ್ ಮಸಾಲ, ಇದರಲ್ಲಿ ಯಾವುದಾದ್ರೂ ಒಂದು ಆ್ಯಡ್ ಮಾಡ್ಬೋದು. ನಾನು ಮಟನ್ ಮಸಾಲ ಆ್ಯಡ್ ಮಾಡಿದ್ದೀನಿ. ನಾನು ಫ್ರೈ ಮಾಡಬೇಕಾದ್ರೆ ಯಾವುದೇ ರೀತಿ ಮಟನ್ ಮಸಾಲ ಆಗಲಿ ಚಿಕನ್ ಮಸಾಲ ಆಗಲಿ ಹಾಕಲಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾವು ಕಾಳು ಮತ್ತು ತರಕಾರಿ ಫ್ರೈ ಮಾಡಬೇಕಾದ್ರೆ ನಾವು ಉಪ್ಪು ಹಾಕಿರ್ತೀವಿ. ಸಾಂಬಾರಿಗೆ ರುಚಿ ನೋಡಿಕೊಂಡು ನೀವು ಉಪ್ಪನ್ನ ಹಾಕ್ಕೊಳ್ಬೇಕಾಗ್ತದೆ. ಇವಾಗ ಚೆನ್ನಾಗಿ ಒಂದು 10 ನಿಮಿಷ ಅದು ಕುದೀಲಿ ಸಾಂಬಾರು. ಬಿಕಾಸ್ ಮೇಲ್ಗಡೆ ಇರೋ ಆ ನೊರೆ ಎಲ್ಲ ಹೋಗ್ಬಿಡಬೇಕು. ಅಲ್ಲಿವರೆಗೂ ಕುದಿಸ್ಬಿಟ್ಟು ನಂತರ ಕುಕ್ಕರ್ ಕ್ಲೋಸ್ ಮಾಡಿ ಕಾಳು ಬೇಯೋವರೆಗೂ 2-3 ವಿಷಲ್ ಹೊಡೆಸ್ಕೊಂಡ್ರೆ ರುಚಿಯಾದಂತಹ ಮಿಕ್ಸೆಡ್ ಕಡಲೆಕಾಳು ಹಾಗೂ ಆಲೂಗೆಡ್ಡೆ, ಬೀಟ್ರೂಟ್, ತರಕಾರಿ ಎಲ್ಲ ಹಾಕಿರ್ತಕ್ಕಂತಹ ಸಾಂಬಾರು ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.